ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುದ್ರ ಬ್ಯಾಟ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹರಬೇಡ್ರಿ. ಇನ್ನು ಗ್ಯಾರಂಟಿ ಬಂದಾಗೋ ಗ್ಯಾರಂಟಿ, ಮುಚ್ಕೊಂಡ್ ಹೋಗೋ ಗ್ಯಾರಂಟಿ. ಮತ್ತಿನ್ಗೇನ್ರಿ ಗ್ಯಾರಂಟಿ ಅಂತ ಹೇಳಿ ಇವೆಲ್ಲ ರೊಕ್ಕ ನೋಡ್ರಿ. ಒಂದು ಗೃಹಲಕ್ಷ್ಮಿ ತಿಂಗಳ ಹೆಣ್ಮಕ್ಳಿಗೆ ಕೊಡುವಂಥದ್ದು, ಗೃಹಲಕ್ಷ್ಮಿ ಕೊಡುವಂಥದ್ದು. ಮತ್ತೊಂದು ಅನ್ನ ಭಾಗ್ಯ. ಮೊದಲು ಅಕ್ಕಿ ಕೊಡ್ತೀವಂದ್ರು, ಅಕ್ಕಿ ಬದ್ಲಿ ರೊಕ್ಕ ಕೊಡ್ತೀವಿ ಅಂದ್ರು. ಹಿಂಗಾಗಿ ಅನ್ನ ಭಾಗ್ಯ ಈ ಯಾವುದು ರೊಕ್ಕ ಬರಾಕತ್ತಿಲ್ಲ. 3-4 ತಿಂಗಳಿಂದ ಯಾವ ಗ್ಯಾರಂಟಿ ರೊಕ್ಕ ಬರಾಕತ್ತಿಲ್ಲ. ಅಷ್ಟೇ ಅಲ್ಲ, ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡ್ಬೇಕಂತಂದ್ರ ರಾಜ್ಯ ಸರ್ಕಾರ ಅದಕ್ಕೂ ಒಪ್ಪಾಕತ್ತಿಲ್ಲ. ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿದ್ರೆ ಕೋಟಿ ಗಟ್ಲೆ ರೊಕ್ಕ ಉಳಿತೈತ್ ಖರೆ, ಆದ್ರ ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರದ ಬಳಿ ರೊಕ್ಕ ಇಲ್ಲ. ಒಟ್ಟಿನ್ಯಾಗ ರಾಜ್ಯ ಸರ್ಕಾರ ದಿವಾಳಿ ಆಗ್ಲಿಕ್ಕೆ ಇನ್ನ ಏನ್ ಸಾಕ್ಷಿ ಬೇಕು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಲಿಕ್ಕತ್ತಾರ. ದಿವಾಳಿ ಇದ್ದಿದೆ ಅಂತಲಿಕ್ಕೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ, ಮತ್ತು ಅನ್ನ ಭಾಗ್ಯದ ದುಡ್ಡು ಏನು ಕೊಡ್ತಿದ್ರು ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ನಾ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ. ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ. ತಥಾಕಥಿತ ಅನ್ನ ಭಾಗ್ಯ ಇಲ್ಲೇ ಇಲ್ಲ. ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 5 kg ಅಕ್ಕಿ ನಾವು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವರು 10 kg ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ, ಆ ಪೂರಾ ನಮ್ದು 5 ಅಲ್ದ ಅವ್ರು 10 ಕೊಡಬೇಕು. ಅದಂತೂ ಕೊಡೋದಾಗೋದಿಲ್ಲ. ಅಟ್ಲೀಸ್ಟ್ ಇನ್ನು 5 kg ಏರಿಯಾ ಕೊಡಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದರು. ಅದಾದ ನಂತರ ನಾವು ಹೇಳಿದ್ವಿ, 1 ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು. ಯಾಕಂದರೆ ಇಡೀ ಜಗತ್ತಿನಾಗ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು. ನಾವು 1 ವರ್ಷ ಕೊಡಲ್ಲ ಅಂತ ಹೇಳಿದ್ವಿ. ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು, ಪ್ರೊಕ್ಯೂರ್ಮೆಂಟ್ ಜಾಸ್ತಿ. ಬಿಡ್ರಿ, ಏನೋ ವಿರೋಧ ಪಕ್ಷದವರು ಸುಮ್ನ ಹಂಗ ಹೇಳ್ತಿರ್ತಾರಂತ ಅನ್ಕೋಬೇಡ್ರಿ. ಮತ್ತ ಖುದ್ದ ಹೆಣ್ಣು ಮಕ್ಕಳೇ ತಮ್ಮ ತ್ರಾಸ ಹೇಳ್ಕೊಳಿಕತ್ತಾರ. ಎಷ್ಟು ತಿಂಗಳಿಂದ ಯಾವ ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ, ಅನ್ನ ಭಾಗ್ಯದ ರೊಕ್ಕ ಬಂದಿಲ್ಲ ಅಂತ ಹೇಳಿಕತ್ತಾರ. ಕೇಳ್ರಿ, 3 ತಿಂಗಳಾಯ್ತು ಸರ್, ಬಂದೇ ಇಲ್ಲ. ಗೃಹಲಕ್ಷ್ಮಿದು ಬಂದಿಲ್ಲ, ರೇಷನ್ ಇಂದು ಬಂದಿಲ್ಲ, ನಮ್ಗೆ ಯಾವುದು ಬಂದಿಲ್ಲ ಸ್ವಾಮಿ. 3 ತಿಂಗಳಿಂದ ಸಿದ್ದರಾಮಯ್ಯದು ಬಂದಿಲ್ಲ, ಅಕ್ಕಿದು ಬಂದಿಲ್ಲ, ಗ್ಯಾಸಿಂದು ಬಂದಿಲ್ಲ. ಆಲೆ 3 ತಿಂಗಳಾಯಿತು ನನಗೆ ಬಂದು. ಇನ್ನೇನು ಹೇಳೋದು ಸರ್, ಕೊಡ್ತಾರೆ ಈಗ ಕೊಡಲ್ಲ ಅಂತ ಇದು ಮಾಡ್ತಾರೆ. ಏನು ಮಾಡೋಣ ಸರ್, ಆಸೆ ಹುಟ್ಟಿಸ್ತಾರೆ. ಬಡವ್ರು ಏನು ಮಾಡೋಣ ನಾವು? ಕೊಡ್ತಾರೆ ಅಂತ ಆಸೆ ಹುಟ್ಟಿಸ್ಬಿಟ್ಟು ಈಗ ಕೊಡಲ್ಲ ಅಂತ ಅವ್ರು ಬಡವ್ರು ಏನಾಗಬೇಕು ಹೇಳ್ರಿ? ಸರ್ ಬಂದಿಲ್ಲ, ಸೊಸೈಟಿದು ಬಂದಿಲ್ಲ, ಗೃಹಲಕ್ಷ್ಮಿದು ಬಂದಿಲ್ಲ. ಆಲೆ 3 ತಿಂಗಳಾಯ್ತು, ಬಂದೇ ಇಲ್ಲ ಸರ್ ನಮ್ಗೂ. ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡ್ತಾರಲ್ಲ, ಸರಿನಾ? ಇವರು ಈ ಕೆಲಸ ಮಾಡಬಾರ್ದಾಗಿತ್ತು, ಇಲ್ಲ ಕೊಡ್ಲೇಬಾರ್ದಾಗಿತ್ತು. ಹಂಗಾದ್ರೆ ಸಿದ್ದರಾಮಯ್ಯನವರು ಹೇಳುವುದು ಒಂದು ಮಾಡುವುದು ಇನ್ನೊಂದು ಅಂತ ಅನ್ಕೊಂಡ್ರಿ ಏನೋ? ಹಂಗಲ್ರಿ. ಅದು ಇವತ್ತು ಒಂದ್ ಥರ ಹೇಳುದು, ನಾಳೆ ಮತ್ತೊಂದ್ ಥರ ಹೇಳುದು, ನಾಡ್ದ ಇನ್ನೊಂದ್ ಥರ ಹೇಳುದು. ಸಿದ್ದರಾಮಯ್ಯನವರು ಒಂದ್ಸಲ ಹೇಳ್ತಾರ ಜೋರಾಗಿ 10 kg ಅಕ್ಕಿ ಕೊಡ್ತೀವಿ ಅಂತ, ಮತ್ತೊಂದ್ಸಲ ಹೇಳ್ತಾರ ಆಹಾರ ಧಾನ್ಯ ಕೊಡ್ತೀವಿ, ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ ಅಂತಾರ. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಶಾಂತಂ ಪಾಪಂ ಶಾಂತಂ ಪಾಪಂ. 10 kg ಅಕ್ಕಿಯನ್ನ ಫ್ರೀ ಆಗಿ ಕೊಡ್ತೀವಿ. ಸರಕ್ ಉದರ್ ಅನ್ನಭಾಗ್ಯ ನಾವು 10 kg ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಬಿಡ್ರಪ್ಪ, ಹಿಂಗಾದ್ರ ಇನ್ ನಾಳೆ ದಿನ ನಾವೇನ್ ತಿಂಗಳ ರೊಕ್ಕ ಕೊಡ್ತೀವಿ ಅಂದಿವಿ ಏನ? ನಮ್ ಬಲಿ ಯಾವಾಗ ರೊಕ್ಕ ಇರ್ತೈತಿ, ಯಾವಾಗ ಹೆಚ್ಚಾಗಿರ್ತೈತಿ ನಮ್ ರೊಕ್ಕ ಅದ, ಅವಾಗ ಬೇರೆಯವ್ರಿಗೆ ಕೊಡ್ತೀವಿ ಅಂತಂದ್ರು ಮುಂದಿರ್ತಾರ. ಹೇಳಕ್ ಆಗುದಿಲ್ಲ. ಒಟ್ಟು ಮಾತ್ನ್ಯಾಗ ಬದಲಾಯಿಸೋದಂತೂ ಗ್ಯಾರಂಟಿ. ಆದ್ರ ಸುಳ್ಳು ಹೇಳಿದ್ರ ರಾಜಕೀಯನೇ ಬಿಡ್ತೀನಿ ಅಂತಾರಲ್ಲ, ಹಂಗಾದ್ರ ಸಿದ್ದರಾಮಯ್ಯನವರು ರಾಜಕೀಯ ಬಿಡು ಟೈಮ್ ಬಂತಂತೀರ ನೀವ? ನೋಡ್ರಿ, ಈ ಗ್ಯಾರಂಟಿ ಯೋಜನೆಗಳೆಲ್ಲ ಬಹಳ ದಿನ ನಡೆಯೋದಿಲ್ಲ ಅನ್ನೋದು ಗೊತ್ತಾಗಿತ್ತು. ಯಾಕಂದ್ರೆ ಎಷ್ಟು ದಿನ ರೀ ಪುಗ್ಸಟ್ಟೆ ಕೊಟ್ರ ಕೂತುಂಡ್ರ ಕುಡಿಕೆ ಹೊನ್ನ ಸಾಲದಂತಾರ. ಹಿಂಗಾಗಿ ಇವೆಲ್ಲ ಬಿಡ್ರಿ ನೀವು. ಗೃಹಲಕ್ಷ್ಮಿ ಅನ್ನ ಭಾಗ್ಯದ ರೊಕ್ಕ ಬಿಡೋಣ. ಆದ್ರೆ ಇನ್ನೊಂದು ದಾರಿದಾಗ ಹಿಂಗ್ ಫ್ರೀ ಕೊಡ್ತೀವಿ ಅಂತ ಹೇಳಿ ಉಲ್ಟಾ ವಸೂಲಿ ಕೆಲಸ ನಡೆದೈತ್ಲ. ಅಂದ್ರೆ ಎಲ್ಲಾ ರೇಟ್ ಹೆಚ್ಚು ಮಾಡುದು. ಅದ್ರ ವಿಷಯ ತಗೊಳ್ರಿ. ಈ ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಾಗಿದ್ದಕ್ಕ ಎಲ್ಲಾ ಕೇಂದ್ರದ ನಿರ್ಧಾರ ಇರ್ತೈತಿ, ನಮ್ದೇನಲ್ಲಿ ಹೆಚ್ಚಿಗಿರಲ್ ಕೆಲಸ ಅಂತ ಹೇಳಿ ಜಾರ್ಕೊಳಿಕತ್ತಿದ್ರು. ಆದ್ರ ನಮ್ಮ ಮೆಟ್ರೋ ದರ ಏರಿಕೆ ಮಾಡ್ಲಿಕ್ಕೆ ಕರ್ನಾಟಕ ಸರ್ಕಾರನೇ ಹೊಣೆ ಇರ್ತೈತಿ. ನಿಮ್ ಸಿಎಂ ಅವ್ರನ್ನೇ ಕೇಳ್ರಿ ಅಂತ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವ್ರು ಹೇಳಿಕತ್ತಾರ. Rightly so, because state government knows the ground realities of a city, so they should be in the prime
decision-making position for every metro project. There can be a formula where people are not penalized. So please ask this question to the state chief minister. Fare hiking has to be, that question has to be given to the state government. Price fixation committee is not from Delhi. The price fixation proposal has to be prepared by the state government. But price fixation is done by the... No sir, this is wrong. Factually wrong. The state government is responsible for everything related to metro and they should be asked this question. ನಮ್ಮ ಮೆಟ್ರೋ ಯೋಜನೆಯ ಜವಾಬ್ದಾರಿ ಏನಿರ್ತೈತಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಸೇರಿದ್ದಾಗಿರ್ತೈತಿ ಅಂತ ಸೀದಾ ಹೇಳಿಕತ್ತಾರ ಅವರು. ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಅನ್ನೋದು ರಾಜ್ಯ ಸರ್ಕಾರದ ತಲೆ ಮೇಲೆ ಇರ್ತೈತಿ. ಯಾಕಂದ್ರ ನಿಮ್ಗ ಗೊತ್ತು ಈಗ ಆಯಾ ರಾಜ್ಯದು ಆಯಾ ಊರದ್ದು ಸ್ಥಳೀಯ ಸ್ಥಿತಿಗತಿ ಹೆಂಗೈತಿ, ಅಲ್ಲಿನ ಬೆಳವಣಿಗೆ ಹೆಂಗೈತಿ, ಇದೆಲ್ಲ ರಾಜ್ಯ ಸರ್ಕಾರಕ್ಕೆ ಚಲೋ ಗೊತ್ತಿರ್ತೈತಿ. ಹಿಂಗಾಗಿ ಮೆಟ್ರೋ ವಿಚಾರವಾಗಿ ಏನೇ ಮಹತ್ವದ ನಿರ್ಧಾರ ತಗೋಬೇಕು ಅಂದ್ರ ಅದು ರಾಜ್ಯ ಸರ್ಕಾರನೇ ತಗೋಬೇಕು. ಅಷ್ಟೇ ಅಲ್ಲ, ಈ ಮೆಟ್ರೋ ದರನ ದಿಲ್ಲಿಯ ದರ ನಿಗದಿ ಸಮಿತಿ ನಿಗದಿಪಡಿಸೇ ಇಲ್ಲ, ರಾಜ್ಯ ಸರ್ಕಾರದಿಂದಲೇ ಈ ದರ ನಿಗದಿ ಪ್ರಸ್ತಾವ ಸಲ್ಲಿಕೆ ಆಗಿತ್ತು ಅಂತ ಸ್ಪಷ್ಟವಾಗಿ ಹೇಳಲಿಕತ್ತಾರ. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗಿರುವುದು ದರ ಏರಿಕೆ ಬಗ್ಗೆ. ಹಿಂಗಾಗಿ ನೀವು ಮುಖ್ಯಮಂತ್ರಿಗಳನ್ನ ಕೇಳಬೇಕಂತ ಹೇಳಲಿಕತ್ತಾರ ಅವರು. ಮತ್ತ ನೋಡ್ರಿ, ಈಗ ಮಂದಿನೂ ಬಹಳ ಶಾಣೆ ಆಗ್ಯಾರ, ಮಂದಿಗೂ ಎಲ್ಲ ಗೊತ್ತಾಗ್ತೈತಿ. ಅವ್ರಿಗೆ ಈ ಸರ್ಕಾರದ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಅರ್ಥ ಆಗ್ಲಿಕತ್ತದ್ರಿ. ಒಂದ್ ಕಡೆ ಮನ್ಯಾಗ ಒಬ್ರಿಗೆ ಫ್ರೀ ಕೊಡುದಂತ, ಮತ್ತೊಬ್ರಿಗೆ ಡಬಲ್ ರೇಟ್ ಹಚ್ಚುದಂತ. ಫ್ರೀ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಮತ್ತೊಂದು ದಾರಿಯಾಗ ಮತ್ತೊಂದು ರೀತಿನ್ಯಾಗ ಅಡ್ಡ ದಾರಿ ಹಿಡಿದು ಇಂಥ ವಸೂಲಿ ಮಾಡ್ತಿರೋದು ಮಂದಿಗೂ ಬಹಳ ಚಲೋ ಗೊತ್ತಾಗ್ಲಿಕತ್ತದ. ಸಾಮಾನ್ಯ ಜನರಿಗೂ ಗೊತ್ತಾಗ್ಲಿಕತ್ತದಲ್ಲ, ಅದು ಒಂದ್ ಸ್ವಲ್ಪ ಖುಷಿ ವಿಚಾರ ನೋಡ್ರಿ. ಹಿಂಗ ಮೆಟ್ರೋ ರೇಟ್ ಏರಿಸ್ಲಿಕ್ಕೆ ಮೊದಲು ಸಿಎಂನೇ ಪತ್ರ ಬರ್ದಿದ್ದು ಅಂತ ಹೇಳಲಿಕತ್ತಾರ ಅವರು ಓಪನ್ ಆಗಿ. ಎಲೆಕ್ಟ್ರಿಸಿಟಿ ಇದು ಅಂತ ಅಲ್ಲ, BMTC ಇವಾಗ ಲೇಡೀಸ್ ಫ್ರೀ ಅಂತ ಹೇಳಿ ಜೆಂಟ್ಸ್ಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿ ಕಡಿಮೆ ಆಗಿದೆ? ಇವಾಗ ಲೇಡೀಸ್ಗೆ ಫ್ರೀ ಅಂತ ಹೇಳಿರೋ ಚಾರ್ಜ್ ಜೆಂಟ್ಸ್ಗೆ ಜಾಸ್ತಿ ಮಾಡಿಬಿಟ್ಟು ಅದು ಹೆಂಗಾದ್ರೂ ನಮ್ಮ ಮೇಲೆ ಬೀಳ್ತಾ ಇದೆ ತಾನೆ, ಅದೇ ಮನೆಗೆ ಬೀಳುತ್ತಲ್ವಾ. ಲೇಡೀಸ್ಗೆ ಎಲ್ಲಿಂದ ಫ್ರೀ ಆಯಿತು? ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಅವ್ರಿಗೆ ಫ್ರೀ ಅಂತ ಹೇಳ್ಬಿಟ್ಟು ಜೆಂಟ್ಸ್ಗೆ ಮಾಡೋದ್ರಲ್ಲಿ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಜಾಸ್ತಿ ಮಾಡಿದ್ರು, ಮೆಟ್ರೋ ಚಾರ್ಜಸ್ ಮಾಡಿದ್ರು ಜಾಸ್ತಿನೇ. ಲೆಟರ್ ಬರೆದಿದ್ದೇ ನಮ್ಮ CM ಅವರು ಫಸ್ಟ್ ಜಾಸ್ತಿ ಮಾಡೋದಕ್ಕೆ. ಇನ್ನೇನು ಹೇಳ್ತೀರಾ? ಸುಮ್ಮನೆ ಹೆಸರಿಗೆಲ್ಲಾನು ಕಡಿಮೆ ಮಾಡಿದ್ದೀವಿ ಅನ್ನೋದು. 10 ರೂಪಾಯಿ ಸರ್, ಹೈದ್ರಾಬಾದು ಮುಂಬೈ ಎಲ್ಲ ಕೂಡ ಮೆಟ್ರೋ ಸಿಟೀಸ್, ಅಲ್ಲಿ ಕಡಿಮೆ ಇಲ್ವಾ? 60 ರೂಪಾಯಿ ಮೆಟ್ರೋ ಇಲ್ವಾ? ಇಲ್ಲೇನಕ್ಕೆ 90-80 ರೂಪಾಯಿ? ಅಲ್ಲಿಗಿಂತ ಇಲ್ಲಿ ಕಡಿಮೆನೇ ಹೇಳ್ಬೇಕಂದ್ರೆ ಬೆಂಗಳೂರು ಮುಂಬೈಗಿಂತನಾ ಇದು? ಹಂಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ಮಾಡೆಸ್ಟ್ ಸಿಟಿ. ಇಲ್ಲೂ ಆ ಥರ ಚಾರ್ಜ್ ಮಾಡಿದ್ರೆ ಹೆಂಗೆ ಬಾಳ್ಬೇಕು ಅಂತ ಮಿಡಲ್ ಕ್ಲಾಸು ಲೋವರ್ ಕ್ಲಾಸು. ಒಟ್ನಾಗ CM ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು, ಹೇಳೋದೊಂದು ಮತ್ ಮರ್ದಿನ ಇನ್ನೊಂದು ಹೇಳೋದು. ಒಟ್ನ್ಯಾಗ ಈ ಬಣ್ಣ ಬದಲಾಯಿಸೋದು ಗೊತ್ತಾಯ್ತು ನೋಡ್ರಿ. ಅದೇ ಒಂದು ಸ್ಯಾಂಪಲ್, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗ. ನುಡಿದಂತೆ ನಡೆಯುವವರು ಹೆಂಗಿರ್ತಾರ ಅನ್ಲಿಕ್ಕೆ. 2011ರಾಗ ಯಾವ ವಿಷಯದಾಗ ಅಂದ್ರ ಅವರು CM ಆಗಿದ್ರು ಮೋದಿಜಿ, ದಿನ PM ಆಗಿರ್ಲಿಲ್ಲ. ಆದ್ರ ಅಲ್ಲಿ ಯಾವ ವಿಷಯನ ವಿರೋಧ ಮಾಡಿದ್ರು, ಯಾವ ವಿಷಯ ಸರಿ ಹೋಗ್ಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ರು. ಈಗ ಇವತ್ತಿನ ಸಮಯಕ್ಕೆ 2025ಕ್ಕೆ ಬಂದ್ರು ಸಹಿತ ಅಧಿಕಾರ ಚೇಂಜ್ ಆಗಿರಬಹುದು, ಪದವಿ ಚೇಂಜ್ ಆಗಿರಬಹುದು, ಆದ್ರ ಅವ್ರು ಮಾತ್ರ ಚೇಂಜ್ ಆಗಿಲ್ಲ, ಅವ್ರ ಮಾತು ಬದಲಿ ಆಗಿಲ್ಲ. ಅವಾಗ ಯಾವ್ದು ವಿರೋಧ ಮಾಡಿದ್ರು ಇದನ್ನ ಸಾಕಾರ ಮಾಡ್ಲಿಕ್ಕೆ 2025 ಖರೆ ಆಯ್ತು ನೋಡ್ರಿ. ಇದು ಸಾಕಾರ ಮಾಡಿದ್ರಂದ್ರ ನೋಡ್ರಿ ನೀವು ಹೆಂಗದ ವ್ಯತ್ಯಾಸ ಅನ್ನೋದು ಗೊತ್ತಾಗ್ಬಿಡ್ತದ. अमेरिका की शिकागो की कोर्ट में आज राणा एक टेररिस्ट को मुक्त करने का फैसला हो चुका है. किस आधार पर 26/11 के मुंबई के आतंकवादी घटना के दोषियों को निर्दोष करार करने की हिम्मत शिकागो कोर्ट करे? इन्वेस्टिगेशन किसने किया? जहां घटना घटी उनका रोल क्या रहा? यहां के पीड़ित लोग हैं, उनको न्याय कौन दिलाएगा? अमेरिका ने पाकिस्तान को खुश करने के लिए ये मिली भगत से कोई पैंतरा रचा है, कोई व्यू बनाया है. देश के प्रधानमंत्री अमेरिका के मित्र माने जाते हैं, उनके बैठते हुए एक तरफा कार्रवाई कैसे हो रही है? क्या 9/11 के दोषियों का केस हिंदुस्तान की कोर्ट में चल सकता है? क्या अमेरिका इसके लिए हमें परमिशन देगा? My administration has approved the extradition of one of the plotters and one of the very evil people of the world, and having to do with the horrific 2008 Mumbai terrorist attack, to face justice in India. और मैं राष्ट्रपति जी का आभारी हूं, उन्होंने 2008 के जिसने भारत में नरसंहार किया था उस मुजरिम को अब भारत के हवाले करने का निर्णय किया है.
ನೋಡ್ರಪ್ಪ, ಇಂಥ ಅಪರೂಪದ ರಾಜಕಾರಣಿಗಳು ಎಷ್ಟು ಮಂದಿ ಸಿಗ್ತಾರೆ ಹೇಳ್ರಿ? ಬಹಳ ಅಪರೂಪ ಅಂತೀನಿ. ನುಡಿದಂತೆ ನಡೆಯುವವರು ಅಂದ್ರ ಹಿಂಗಿರ್ತಾರ್ರಿ, ಹೇಳದಂಗ್ ಮಾಡುವಂಥವ್ರು. ಯಾವ ವಿಷಯ ಯಾವಾಗ ವಿರೋಧ ಮಾಡ್ಲಿಕ್ಕತ್ತಿದ್ರು ಅದನ್ನ ಯಾವಾಗ್ಲೂ ವಿರೋಧ ಮಾಡ್ಕೊತಾನೆ ಬರ್ತಾರೆ. ಈಗ ಬಹಳಷ್ಟು ಮಂದಿ ಏನಂದ್ರ ಅಧಿಕಾರದಾಗ ಇದ್ದಾಗ ಒಂಥರ, ಅಧಿಕಾರದಾಗ ಇಲ್ಲಾರ್ದಾಗ ಮತ್ತೊಂಥರ ಮಾತಾಡ್ತಿರ್ತಾರ. ಹಂಗಲ್ ನೋಡ್ರಿಪ್ಪ, ಇದೆಲ್ಲ ಅವ್ರ ವ್ಯಕ್ತಿತ್ವ, ಅವ್ರ ಆಡಳಿತ, ಅವರ ಕಾರ್ಯವೈಖರಿ ನೋಡಿದ್ರೇನೆ ಗೊತ್ತಾಗ್ತದ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.